ಸೊ ಈ ಸತಿ ನೆಂಟರು ಬರ್ತೀರ, ನಮ್ಮ ಅಕ್ಕ ಬರ್ತಿರೋದು. ನೋಡಿ ಇದಿಷ್ಟ ಅಲ್ಲದೆ ನನ್ನ ಕಿಟ್ಟಲ್ಲಿ ಬರೀ ತಗೊಂಡೆಲ್ಲ ಗೈಸ್, ನಂಗೆ ಇಷ್ಟೆಲ್ಲ ತಂದೆ ಕೊಟ್ಟಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ತಿಂತಿದ್ದಲ್ಲ ಆ ಥರ ಮಧ್ಯದಲ್ಲಿ ಒಂದು ಲೇಯರು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಪ್ರದೀಪ್ ವ್ಲಾಗ್. ಸೊ ಇವಾಗೆಲ್ಲ ರಜಾ ಬಂದಿರೋದ್ರಿಂದ ನಾವು ನೆಂಟರು ಮನೆಗೆ ಹೋಗೋದು. ನೆಂಟರು ನಮ್ಮ ಮನೆಗೆ ಬರೋದಿಲ್ಲ, ಕಾಮನ್ ಆಗಿಬಿಟ್ಟಿದೆ. ಸೊ ಈ ಸತಿ ನೆಂಟರು ಬರ್ತೀರ, ನಮ್ಮ ಅಕ್ಕ ಬರ್ತಿರೋದು. ನಮ್ಮ ಅಕ್ಕ ಮತ್ತು ಚಿನ್ನಮ್ಮ, ಚೋಟು ಅವರೆಲ್ಲ ಬರ್ತಿದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿನ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇವಾಗಷ್ಟೇ ಸ್ನಾನ ಆಯಿತು, 7 ಗಂಟೆ. ಸ್ವಲ್ಪ ಕೆಲಸ ಆಯ್ತು ಇವತ್ತು. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ರೆಡಿ ಆಗ್ತಾಯಿದ್ದೀನಿ. ಸೊ ಇನ್ನೇನು ಬರ್ತಿದ್ದಾರೆ, ಆನ್ ದ ವೇಲಿದ್ದಾರಂತೆ, ಇಲ್ಲೇ ಇದ್ದಾರೆ ಬಸ್ ಸ್ಟ್ಯಾಂಡ್ ಹತ್ರ. ಸೊ ಅವ್ರು ಬರೋದಿಲ್ಲ, ವಿಡಿಯೋ ನಾನಂತೂ ಬರೀ ಹೊರಗಡೆ ಹೋಗೋದು ಬರೋದು ಬರೀ ಹೀಗೆ ಮಾಡಿದ್ದೀನಿ, ಯಾವಾಗ ಬರ್ತಾರೆ ಅನ್ನೋ ಖುಷಿಗೆ. ಸೊ ನಾನು ಆಚೆ ಹುಡುಗರು ಕೂಡ ವೆಯ್ಟ್ ಮಾಡ್ತಿದ್ರು, ಬಂದ್ರಂತ ಅವ್ರನ್ನ ಕೇಳ್ತಾ ಇದ್ದೆ. ಅಕ್ಕ ಇಷ್ಟೊಂದು ತಿಂಡಿ ತಗೊಬಂದ. ಬ್ಯಾಂಗ್ಳೂರಿಂದ ತಿಂಡಿ ತಂದಿದ್ದೆ, ನಂಗೆ ಇದೆಲ್ಲ ತಂದೆ ಕೊಟ್ಟಿಲ್ಲ ಗೈಸ್. ಏನಿದು? ಸ್ಟ್ರಾಬೆರಿ ಚಾಕ್ಲೇಟ್ ಸಖತ್ತಾಗಿತ್ತು ಗೈಸ್. ನಂಗೆ ಇದು ಯಾವುದು ತಂದೆ ಕೊಟ್ಟಿಲ್ಲ. ಇದೇನಿದು? ಅದೇ ಅವಳು ಹೇಳಿದ್ಲಲ್ಲ, ಬೂಂದಿ. ಓ ನೋಡಿ, ಇದೆಲ್ಲ ನಮ್ಮ ಅಕ್ಕನೇ ತಂದು ಕೊಟ್ಟಿರೋದು. ಚಿಕನ್ ಪಿಕ್ಕಲ್ ಎಲ್ಲ ಇದು ಸ್ಟಿಕ್ಕರೇ ಕಾಣಿಸ್ತಿಲ್ಲ. ಇದು ನೋಡಿ, ಹಸಿ ಹುಣಸೆ ಪುಡಿ. ನಾಳೆ ಮಾಡೋಣ. ಸೊ ನಮ್ಮ ಅಕ್ಕ ಬರೋದು ಅಪರೂಪ. ಬೇಸಿಗೆ ರಜಾ ಅಂತ ಏನಾದರೂ ಬಂದಾಗ ನಾನು ನಮ್ಮ ಮಮ್ಮಿ ಮನೆಗೆ ಹೋಗ್ಬಿಡ್ತಿದ್ದೆ. ಬಟ್ ಅವಳು ಇಲ್ಲಿಗೆ ಬಂದು ಎಷ್ಟೊಂದು ತಿಂಡಿಗಳನ್ನ ತೊಗೊಬಂದಿದ್ದಾಳೆ. ಸೊ ಹುಡುಗರಿಗೋಸ್ಕರ, ನಮಗೋಸ್ಕರ, ಹಾಗೆ ನಮ್ಮ ಮನೆಯವ್ರಿಗೆ ಈ ಸಂಡಿಗೆಗಳೆಲ್ಲ ಇಷ್ಟ. ಸೊ ಅದನ್ನು ಎಲ್ಲ ತಂದಿದ್ದಾಳೆ. ಪುಡಿಗಳೆಲ್ಲ ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ. ಇಷ್ಟ ಅಲ್ಲದೆ ನನ್ನ ಕಿಟ್ಟಲ್ಲಿ ಬರೀ ತಗೊಂಡು ಸ್ವಲ್ಪ ಏನಂತಾರೆ, ಲವ್ ಜಾಸ್ತಿ. ತಂಗಿ ಮೇಲೆ ಲವ್ ಜಾಸ್ತಿ. ಗ್ಲೋ ಹೊಡಿತಾರೆ ನಮ್ಮ ದಡಮ್ಮ. ಏನದು? ಉಸ್ಮಾನ್ ತಿಂದಿದ್ದು ಅವಾಗ ಬರ್ತಾ ಇತ್ತು ಪಾನ್ ಚಾಕ್ಲೇಟು. ಎಂತಕ್ಕೆ ತಂದಿರ ಅದನ್ನ? ಇಲ್ಲಿ ಐದು ಇವಾಗ ಮಾಡಿ ವಿಡಿಯೋನ ಗೈಸ್. ಇಲ್ಲಿ ಅಪ್ಪ ಗೈಸ್, ನಂಗೆ ಇಷ್ಟೆಲ್ಲ ತಂದೆ ಕೊಟ್ಟಿಲ್ಲ. ಆದರೆ ನನ್ನ ಏನು ನಾನು ಹಾಕ್ಸ್ಕೊಂಡಿರೋ ದುಡ್ಡಲ್ಲಿ ಇದಕ್ಕಿಂತ ಜಾಸ್ತಿ ಬರ್ತಿತ್ತು. ಇಷ್ಟ ಅಂತ ತಂದೆ. ಈ 2 ಬಾಕ್ಸ್ ತಂದವ್ರೆ. ಹಾಂ, ಕಲರ್ ಕಲರ್ ನಮ್ಮ ದಡಮ್ಮನ ಥರನೇ. ಕಲರ್ ನಮ್ಮ ದಡಮ್ಮನ ಥರನೇ. ಗೈಸ್, ನಮ್ಮ ದಡಮ್ಮ ಕಣ್ಣಿಗೆ ಐಶ್ಯಾಡೋ ಹಾಕೊಂಡಿರೋದನ್ನ ನೋಡಿ ಗೈಸ್. ಅಲ್ಲಿ ನಾಚ್ಕೋಬೇಡ. ನಿಮ್ಮ ಮನೆ ಹತ್ರ 1 ರೂಪಾಯಿ ಅಂಗಡಿ ತೆಗಿ. ಪೆಟ್ಟಿ ಅಂಗಡಿ ಇಟ್ಕೋಬೇಕಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಇದು 1 ಬಾಕ್ಸ್ 1 ರೂಪಾಯಿ. 1 ರೂಪಾಯಿ ಚಾಕ್ಲೇಟ್ ಇವೆಲ್ಲ. ಇದು ಮಾತ್ರ 5 ರೂಪಾಯಿ. 400 ರೂಪೀಸ್ ಅಂತ ಇದನ್ನು ಬಿಟ್ಟು.
ಇದೆಲ್ಲ ಸೇರಿ 400 ರೂಪಾಯಿ ಅಂತ, ನಂಬ್ತೀರಾ? ಇಲ್ಲ. ಸೊ ಏನು ಗೊತ್ತಾ, ಸೊ ಇಫ್ ಯು ವಾಂಟ್ ಟು ಬೈ ದಿಸ್ ಥಿಂಗ್ಸ್ ಅಂಡ್ ಆಲ್ ಕಾಂಟ್ಯಾಕ್ಟ್ ಶಾಂಭವಿ ರಾಜು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಪೆಟ್ಟಿಂಗ್ ಓಪನ್ ಮಾಡೋರು, ಅವರೇನೋ ಅಂಗಡಿಯನ್ನು ಕ್ಲೋಸ್ ಮಾಡ್ತಿದ್ರಂತೆ, ಅದಕ್ಕೆ ಫ್ರೀಯಾಗಿ ಕೊಟ್ಟು ಕಳ್ಸಿದ್ರು. ಅದಕ್ಕೆ 100 ರೂಪಾಯಿ ಎಷ್ಟೆಲ್ಲ ಕೊಟ್ಟಿದ್ರು. ಫ್ರಾಡ್ ಮಾಡ್ಬಿಟ್ರು. ಯಾರು ಅವ್ರು ನಿಮ್ಗೆ ಮಾಡಿದ್ರಾ? ಪಾಪ ಅವ್ರು 4 ಲಕ್ಷ ಬಂಡವಾಳ ಹಾಕಿದ್ರು. ಈಗ ಸ್ಟ್ರಾಬೆರಿ ಚಾಕ್ಲೇಟ್ ತಿನ್ನು. ಏನು ಚೆನ್ನಾಗೈತೆ ನೋಡ್ತೀರಾ ಗೈಸ್. ಈ ಥರ ಇದು ಈ ಥರ ನಾವು ಚಿಕ್ಕ ವಯಸ್ಸಲ್ಲಿ ತಿಂತಿದ್ದಲ್ಲ ಆ ಥರ. ಮಧ್ಯದಲ್ಲಿ ಒಂದು ಲೇಯರು. ಹಾಂ, ನಾವು ಮಾವಿನಕಾಯಿ ಜಾಸ್ತಿ ತಿಂತಿದ್ದು. ಹೆಂಗೈತಮ್ಮ, ಚೆನ್ನಾಗೈತಲ್ವಾ? ಮೆಡ್ ಪ್ಲಸ್ ಇದು. ಸೇಮ್ ಅದೇ ಟೇಸ್ಟ್. ನಮಗೆ ತಿಂದಿದ್ದೀವಿ ಅದನ್ನ. ತಿನ್ಸಿ ಆಯ್ತಾ ಮತ್ತೊಂದ್ಸತಿ? ನೀವೆಲ್ಲ ದಡಮಲ್ಲ. ಬಿಡು, ನಮ್ಮ ಹುಡುಗರು ತಿಂಡಿನೇ ಬೇಡ. ಏನು ತಪ್ಪ. ಪ್ರಪಂಚ ಅವ್ರಿಗೆ ಬೋರ್ ಆಗ್ಬಿಡ್ಬೇಕು ಇಷ್ಟೆಲ್ಲ ತಿಂದು. ಅದಕ್ಕೆ ತಂದಿರೋದು, ಅದಕ್ಕೆ ತಂದಿರೋದು. ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಚೆನ್ನಾಗೈತೆ ಬಿಸ್ಕೆಟ್. ಇದು ಮಾತ್ರ ಸಕ್ಕತ್ತಾಗೈತೆ. ಇದು ಮೆಡ್ ಪ್ಲಸ್ ಅಂತೆ. ಮಾತ್ರ ತಗೊಂಡಿರೋದಕ್ಕೆ ಮೆಡ್ ಪ್ಲಸ್ ಅಲ್ಲಿ ಹೌದಾ? ನಾವು ಹೋಗೋಣ. ಅವ್ಳು ಎಷ್ಟು ತಗೊಂಡೆ? ಜೋಳ ತಗೊಂಡ್ಬರೋಣ. ಅದು ಸನ್ಸ್ಕ್ರೀನ್ 900 ರೂಪಾಯಿ ತಾನೆ. 299. ಫ್ರೀ ಮಾಡಿರೋದೇನು ಗೊತ್ತಾ? ತೆಗೆಯದೆ ನೆಕ್ಸ್ಟ್ ಇದು ಟೇಸ್ಟ್ ನೋಡ್ಬಿಟ್ಟು ಮತ್ತೆ ತಗೊಳ್ಳಿ ಅಂತ. ಮೆಡ್ ಪ್ಲಸ್ ಅಲ್ಲಿ ಹಂಗೆ ಮಾಡೋದು. ನಾನು ಎಷ್ಟೊಂದು ಸಲ ಮಾತ್ರೆ ತಗೊಳಕ್ ಹೋದಾಗ ಎಷ್ಟೊಂದು ಪ್ರಾಡಕ್ಟ್ ಫ್ರೀ ಆಗ್ತದೆ. ನಾವು 200 ರೂಪಾಯಿ ಮೇಲೆ ಪರ್ಚೇಸ್ ಮಾಡಿದ್ರೆ ಫ್ರೀ ಇರುತ್ತೆ. ನಾವು 2000 ಗಂಟೆ ಪರ್ಚೇಸ್ ಮಾಡಿದ್ದೀವಿ. ತಗೋಯ್ತು ಎತ್ಕೊಳ್ಳೆ. ಅಯ್ಯೋ ನಾನೇನು ಸುಮ್ಮನೆ ಹೇಳ್ತಾರೆ. ಚೆನ್ನಾಗಿತ್ತು. ಇದು ಲಹರಿನೂ ಓದ್ಲೇನೆ. ಏ ಆಚೆ ಆಟ ಆಡ್ತಿರ್ತೀವಿ. ಹೋಗಿ ಕರಿಯೋಗ ಮುದೇವಿನ. ನೋಡಿ ಏನೇನಿದೆ ಅಂದರೆ ಓಟ್ಸ್ ಇದೆ, ಬಾದಾಮಿ ಇದೆ, ಬ್ಲ್ಯಾಕ್ ಕರೆಂಟ್ ಇದು ಬ್ಲ್ಯಾಕ್ ಕರೆಂಟ್ ಇದೆ, ಆಮೇಲೆ ಏನದು ಸೀಡ್ಸ್ ಇದೆಲ್ಲ, ಕುಂಬಳಕಾಯ್ದು, ಪಂಪ್ಕಿನ್ ಮಧ್ಯದಲ್ಲಿ ಏನೋ ಕೊಟ್ಟಿದೆ ಇಲ್ಲಿ, ಏನೋ ಪ್ಯಾಕೆಟ್ ಇದೆ ಇಲ್ಲಿ. ನೋಡಿ ನೋಡಿ ತಿಂತಿನ್ ಬಾಯನ್ನ ಬರ್ಸ್ಬಿಟ್ಟಾರೆ ಗೈಸ್ ನಮಗೆ ಬೆಳಗ್ಗೆ. ಏನು ಇನ್ನೊಂದ್ಸಲ ಹೇಳು. ತಿಂತಿನ್ ಬಾಯನ್ನ ಬರ್ಸ್ಬಿಟ್ಟಾರೆ ನನಗೆ. ಏನು ಗೊತ್ತಾ, ನಮ್ಮ ದಡಮ್ಮ ಟ್ರೈ ಮಾಡ್ತಾ ಇದ್ದೀನಿ. ಒಂದು ಗ್ರೀನ್ ಕಲರ್ ಬ್ಯಾಗಲ್ಲಿ ತಂದಿದ್ರು ಆಯ್ತಾ, ಅದನ್ನ ತಿಂದೆ. ಅದಲ್ದೆ ಅಲ್ಲಿ ರೋಡಲ್ಲಿ ಹೋಗ್ತಿರೋ ಬಾಯಲ್ಲಿ ತಿಂಡಿ ನೋಡು. ತಿಂದವ್ರಿಗೆಲ್ಲ 1 ರೂಪಾಯಿ ಕೊಟ್ಬಿಟ್ಟು ಹೋಗ್ಬೇಕು. ಇದೇನು ಹಿಂಗಾಕತ್ತವಳು. ಇದು ಹಾಲು ಕೊಟ್ಬಿಡೋದು ಅಷ್ಟೇ ಅಲ್ವಾ, ತಿನ್ಬಿಡೋದು. ತಿನ್ನು, ಅದು ಏನು ಟೇಸ್ಟಿ ಆಗೈತೆ ಗೊತ್ತಾ. ತಂದಿರೋ ಐಟಮ್ಸ್ ಅಂತೂ ಎಷ್ಟು ಚೆನ್ನಾಗಿತ್ತು, ಎಷ್ಟು ಕ್ವಾಲಿಟಿ ಇತ್ತು. ಪಾಪ ಅವ್ರ ಅಂಗಡಿಯವ್ರಿಗೇನು ಯಾರೋ ಮೋಸ ಮಾಡಿದ್ದಕ್ಕೆ, ಅವ್ರು ಕ್ಲೋಸ್ ಮಾಡಿದ್ದಕ್ಕೆ ಆಫ್ ರೇಟಿಗೆ ಕೊಡ್ತಿದ್ರಂತೆ. ಅಷ್ಟು ಐಟಮ್ಸ್ನು ಕೂಡ ತೊಗೊಬಂದಿದ್ಲು. ಸೊ ಅದರಲ್ಲೂ ಈ ತೊಕ್ಕುಗಳಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗೆ ಮಕ್ಳುಗಳಿಗೆ ಚಾಕ್ಲೇಟ್ಸ್ ಎಲ್ಲ ತಂದಿದ್ಲು. ಇವರಿಬ್ರು ಜಗಳ ಸ್ಟಾರ್ಟ್ ಗಾಯ್ಸ್. ಇಲ್ಲ ಮಮ್ಮಿ ಹೇಳೋರೆ ಅಳಿಸ್ಬೇಡವನ್ನ ಅಂತ, ಅದಕ್ಕೆ ಸುಮ್ಮನೆ ನೋಡಿದ್ರು ನೋಡ್ತಾ ಇದ್ದೀನಿ. ಇಡು, ಇದರಲ್ಲೇ ಕೊಡ್ತೀನಿ. 3 ಲೇಯರ್ ಐತೆ ನೋಡಿ ಗೈಸ್. ಇದಿಷ್ಟು ತಿಂಡಿ ನಮ್ಮ ಅಕ್ಕ ರಾಮನಗರದಿಂದ ಕಮೆಂಟ್ ಮಾಡಿ.
ಶೇರ್, ಲೈಕ್, ಕಮೆಂಟ್. ಈ ಥರ ತಿಂದಿದ್ದೀರಲ್ಲ, ನಾವು ಸಣ್ಣ ಹುಡುಗರಲ್ಲಿ ತಿಂದಿದ್ದು. ಇನ್ ಕೇಸ್ ನನ್ನ ಫ್ರೆಂಡ್ಸ್ ಯಾರಾದರೂ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇಬ್ರು ಕಿತ್ತಾಡ್ತಾರೆ ಒಂದೆಲ್ಲ ಈ ಥರ ನೋಡಿ. ಇದು ನಾನು ಅವಾಗೆಲ್ಲ ಮಾವಿನಕಾಯಿ ನಮ್ಮನ್ನ ನೋಡಿ ಖುಷಿಗೆ ತಪ್ಪಾಕೈತಲ್ಲ, ಹಾಗೆ ನಂದಿನಿ ಎಲ್ಲ ಎತ್ತಿಡು. ಸೇಮ್ ಅದ್ರೊಳಗಡೆ ತುಂಬ ಹೇಳ್ತೀನಿ. ಇವಳು ನನ್ನ ನೋಡಿ ಖುಷಿ ಮೆಟ್ಲಾಗೋಳೆ. ಅವ್ರು ಚೆನ್ನಾಗೈತೆ ಗೈಸ್ ಹಲ್ಲು ನಮ್ಮ ಮನೆ ಅವ್ರದೆಲ್ಲ ಹಲ್ಲು ಈ ತರ ಇದ್ರೆ ಅವಳನ್ನ ಮಾತ್ರ ನೋಡಿ ಆ ಹಲ್ ಮಧ್ಯದಲ್ಲಿ ಹೊಡೆದೋಗೈತೆ ಗಾಯ್ಸ್. ಹಲ್ ಗ್ಯಾಪ್ ಐತೆ. ನನಗೆ ಗೊತ್ತಿಲ್ಲ. ಎಳ್ಳುಂಡೆ ತಂದಿದ್ದಾಳೆ, ಆಮೇಲೆ ಚಿಕ್ಕಿ, ಆಮೇಲೆ ಇದು ಏನಿದು ಬೂಂದಿ ಚಿಕ್ಕಿ, ಆಮೇಲೆ ಇದು ಬೇಡ, ಅದು ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಹಾಂ, ನೆಕ್ಸ್ಟು ಇದು ಸ್ಟ್ರಾಬೆರಿ ಬೈಟ್, ಇದಿಷ್ಟು ಇದನ್ನು ತಂದಿದ್ದಾಳೆ. ಆಮೇಲೆ ಚಾಕ್ಲೇಟ್ಸ್ ತೋರಿಸೋಣ, ನೆಕ್ಸ್ಟ್ ಇದನ್ನು ತೋರಿಸ್ತಾರೆ. ನುಗ್ಗೆ ಸೊಪ್ಪು ಖಾರ ಪುಡಿ, ಇದು ಅಕ್ಸೆ ಬೀಜದ ಪುಡಿ, ಇದು ಹಾಗಲಕಾಯಿ ಪುಡಿ, ಕರಿಮೆಣಸಿನ ಪುಡಿ, ಅಂದರೆ ಕರಿಮೆಣಸಿನ ಪುಡಿ ಅಂದರೆ ಚಟ್ನಿ ಪುಡಿ, ಇದು ಸೇಮ್. ಇದು ಅಕ್ಸೆ ಬೀಜದ ಪುಡಿ 2 ತಂದಿದ್ದಾಳೆ. ನೆಕ್ಸ್ಟು ಚಾಕ್ಲೇಟ್ಸ್ ತಂದಿದ್ದಾಳೆ. ಇದು ಪಾನು ಇದು ಗೋವಾ ಚಾಕ್ಲೇಟು, ಇದು ಏನಿದು ಲವ್ ಬೈಟ್ಸ್ ಅಂತ. ಓ, ಇದು ಅವಾಗೆಲ್ಲ ನಾವು ತಿಂತಿರಲ್ಲ, ಸೇಮ್ ಅದೇ ಥರ. ಇದು ಎಕ್ಲೇಸು ಮಿಲ್ಕ್ ಸಾಫ್ಟು, ಇದು ಲಂಡನ್ ಕ್ಯಾಂಡಿ ಅಂತೆ. ಇದು ಏಲಕ್ಕಿದಲ್ಲ, ಏಲಕ್ಕಿ ಫ್ಲೇವರು. ಇದೇನಿದು ಎಕ್ಲೇಸ್ ಕೋಕೋ ಸಾಫ್ಟು, ಇದು ಕೋಕೋ ಕ್ಯಾಂಡಿ ಅಂತೆ. ಓ, ಇದು ಇದನ್ನು ಅಷ್ಟು ನಾವು ಚಿಕ್ಕ ವಯಸ್ಸಲ್ಲ ತಿಂತಿದ್ರಿ ಜಾಸ್ತಿ. ಇದರಲ್ಲಿ ಸ್ಟ್ರಾಬೆರಿದು 2 ತಂದಿದ್ದಾಳೆ. ಇನ್ನು ಮಿಕ್ಕಿದಲ್ಲ ಇದು ಪಾಸ್ತಾ, ವೆರೈಟಿ ಕಲರ್ಫುಲ್ ಆಗಿ ತಂದೋಳು. ಅದು ಪಾಸ್ತಾನೆ. ಇದೊಂದು ಶೇಪು, ಇದೊಂದು ಬಟ್ಲು ಶೇಪು. ಇದು ಕೂಡ ಪಾಸ್ತಾನೆ, ಇದು ಈ ಥರ ಶೇಪು, ಇದು ಈ ಥರ. ನೆಕ್ಸ್ಟು ಇದು ಸಂಗೀತನೇ, ಅದು ಪಕ್ಕ. ಇದು ಆನಿಯನ್ ಸಂಗೀತನೇ. ಹಾಂ, ಆನಿಯನು. ಇದು ಮಾಮೂಲಿ ಕಲರ್ಫುಲ್ಲು ರೈನ್ಬೋ ಫ್ಲವರ್ ಅಂತ. ಇದು ಅಷ್ಟೇ, ಇದು ಸಂಗೀತ ತಾನೆ. ಕಾರ್ನ್ ರೌಂಡ್ಸ್. ಏನು ಇದು ಸಂಗೀತ ಪಾಸ್ತಾನ. ಇದೊಂದು ಪ್ಲೇಸ್ ಅಂತೆ, ಕಾರ್ನ್ಫ್ಲಾಕ್ಸು. ಇದು ಕಾರ್ನ್ಫ್ಲಾಕ್ಸು. ಸೊ ಇದನ್ನ ಒಂದೊಂದೇ ಟ್ರೈ ಮಾಡಬೇಕು ಯಾವ ಥರ ಬರುತ್ತೆ ಅಂತ. ಇದು ರೈನ್ಬೋ ಥರನೇ, ಅದು ಫ್ಲವರ್ ಇದೆ, ಇದು ರಿಂಗ್ಸ್ ಇದೆ. ಇದೊಂದು ಹಾಗೆ ಕೈ ಅದು ಲೇಸ್. ಚೆನ್ನಾಗಿಲ್ಲ, ಸುಮ್ಮನೆ ವಿಡಿಯೋಗೋಸ್ಕರ ತಿಂತಿದ್ದೀರಾ ಗೈಸ್. ನಂಗೆ ಅದನ್ನ ತಿನ್ಬಿಟ್ಟು ಹಲ್ಲ ಬಂದ್ಬಿಡ್ತು, ಅದೆಲ್ಲ ಹಲ್ಲುದ್ರುತ್ತೈತಾ? ಅದು ಉಳೀತು ನಾವು ತಿಂದಾಗ. ಹೌದಾ? ಇವಳೇ ಮಾಡಿದ ಕೆಲಸ. ನಾನೇನ್ ಮಾಡಿದೆ, ಇಸ್ಕೊಬಿಟ್ಟಿದ್ದೆ ಹುಳಿ. ಶಾಂಬೈ ಮುಖ ನೋಡಿದ್ರೆ ಗೊತ್ತಾಗ್ತೈತೆ. ಸ್ವೀಟಾ? ನಂಗೊಂದು ಕಿತ್ಕೊಳೆ. ನಾವು ತಿಂದಿದ್ದೆ ನಾನು ಕಚ್ತಾ ಇದ್ದೀನಿ. ಇವಳು ಈ ಅಂತೇಳಿ ಬಸ್ಸಲ್ಲಿ ಕುತ್ಕೊಂಡು ಅನ್ನೋ ನನ್ನ ಫೋನ್ ಬರ್ತೈತೆ, ಹೋಗಮ್ಮ. ಚೆನ್ನಾಯ್ತಲ್ಲ? ಅಂದ್ರೆ ಇದು ಕಾರದಲ್ಲಿ ನೆಂದಿರ್ತಾರ ನಾವು ನೆನ್ಸು ಸರ್ ಅಂತಿದ್ದೀನಿ. ಏನು ಮಾವಿನ. ಸೊ ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಸೊ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಕೂಡ ವಾಕಿಂಗ್ ಬಂದ್ರಿ. ಚಿನ್ನನ ಮತ್ತು ಅಮ್ಮ ಹುಡುಗನೆಲ್ಲ ಎಬ್ಬರಿಸಿದ್ರಿ, ಬಟ್ ಎದ್ದೇಳಲಿಲ್ಲ ಅವರು. ಹಾಗೆ ನಾವಿಬ್ಬರೇ ಬಂದ್ರಿ. ಸೊ ಇಲ್ಲಿ ನೇಚರ್ ಅಂತೂ ಸಖತ್ ಕೂಲಾಗಿತ್ತು. ಹಾಗೆ ನಾವು ತುಂಬ ಲೇಟಾಗಿ ಹೋಗ್ಬಿಟ್ರಿ. ಇತ್ತೀಚೆಗಂತೂ ಬರೀ ನಾನು ಲೇಟಾಗಿ ಎದ್ದೇಳೋದೇ ಆಗಿಬಿಟ್ಟಿತ್ತು ಮಕ್ಳುಗಳಿಗೆ ರಜಾ ಸಿಕ್ತಾಗಿಂದ. ಸೊ ನನಗೆ ಒಂದು ಸ್ವಲ್ಪ ಬ್ರೇಕ್ ಬೇಕಿತ್ತು, ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ದೆ. ಹಾಗೆ ನಮ್ಮ ಅಕ್ಕ ಇವತ್ತು ನನ್ನ ಹೊಡೆದು ಎಬ್ಬರಿಸ್ಕೊಂಡು ಕರ್ಕೊಬಂದಿದ್ದಾಳೆ ಪಾರ್ಕ್ಗೆ. ಬಾ ವಾಕ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಬಂದಮೇಲೆ ಮೈಂಡ್ ಫ್ರೆಶ್ ಅನ್ನಿಸ್ತಿದೆ, ಒಂಥರ ಚೆನ್ನಾಗಿ ಅನ್ನಿಸ್ತಿದೆ ಇಲ್ಲಿ. ಹಾಗೆ ಇಲ್ಲಿ ಬಾವುಲಿಗಳಂತೂ ಎಷ್ಟೊಂದಿತ್ತು ಗೊತ್ತಾ, ಒಂದೊಂದು ಕೊಂಬೆಲೂ ಒಂದು 5-6 ಇತ್ತು ಅನಿಸುತ್ತೆ. ಸೊ ಅಷ್ಟು ಇತ್ತು ಬಾವುಲಿ. ಹಾಗೆ ವಾಪಸ್ ಬರಬೇಕಾದಾಗ ನಾನು ಲೆಮನ್ ಟೀ ಕುಡ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಇವತ್ತಿನ ಈವ್ನಿಂಗ್ ಈ ಥರ ಇತ್ತು. ಸೊ 3 ಜನ ಹೆಣ್ಮಕ್ಳು ಸೇರಿಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ನಮ್ಮ ಚಿನ್ನಿ ಬಂತಂದ್ರೆ ಆಯಿತು, ಬರೀ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು, ಲಹರಿಗೆ ಏನಾದರೂ ಹೇಳ್ಕೊಡೋದು ಮಾಡ್ತಾನೆ ಇರ್ತಾಳೆ. ನೋಡಿ ಗಾಯ್ಸ್, ನಮ್ಮ ಚಿನ್ನಮ್ಮ ಅತಿಯಾದ ಹೃದಯದಲ್ಲಿ ಅತಿಯಾದ ಪ್ರೀತಿ ಒಳ್ಳೆಯದಲ್ಲ, ಅತಿಯಾಗದೆ
ಹೇಳುವಲೆ. ಹಾಗೆ ಇವತ್ತು ಪಾಸ್ತಾ ಎಲ್ಲ ಮಾಡಿದ್ಲು ಚಿನ್ನಮ್ಮ. ಪಾಸ್ತಾ ಎಲ್ಲ ಟ್ರೈ ಮಾಡ್ತಿದ್ವಿ. ಸೊ ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿಬಿಟ್ಟಿತ್ತು. ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿತ್ತು. ಸೊ ಚಿಕನ್ ಪಾಸ್ತಾ ಮಾಡಿದ್ದು ತುಂಬಾ ಟೇಸ್ಟಿಯಾಗಿತ್ತು, ಕ್ರೀಮಿ ಆಗಿತ್ತು. ಜೊತೆಗೆ ಚೀಸಿ ಹಾಕೋ ಇತ್ತು. ಚೀಸೆಲ್ಲ ಹಾಕ್ಬಿಟ್ಟು ಮಾಡಿದ್ಲು. ಫುಲ್ ಚೀಸ್ ಬರ್ತಾ ಇದೆ. ಇದು ಎಲ್ರಿಗೂ ಆದ್ಮೇಲೆ ಹಾಕ್ತೀನಿ. ಹೆಂಗೈತೆ ರೋಚನ್ ಹೆಂಗೆ ನನಗೆ ಇದು ಸ್ಪೂನ್ ಕೊಡಿ. ಚೆನ್ನಾಗೈತೆ. ಸುಮಾರಾಗೈತೆ. ಸುಮಾರಾಗಿದೆ. ಬಿಲ್ಡಪ್ ಕೊಟ್ಕೊಂಡೆ. ಪಾಸ್ತಾ ಅಂತೂ ಸಖತ್ ಟೇಸ್ಟಿಯಾಗಿತ್ತು. ಈವ್ನಿಂಗ್ ರೆಸಿಪಿಗೆ ಒಳ್ಳೆ ಬೆಸ್ಟ್ ಅಂತ ಅನ್ನಿಸ್ತು. ಹಾಗೆ ನೈಟು ಕಬಾಬು ಮತ್ತು ಅನ್ನ ಸಾಂಬಾರೆಲ್ಲ ಮಾಡಿದ್ದೆ. ಸೊ ಅದನ್ನೇ ತಿಂದ್ರಿ. ಹಾಗೆ ಎಲ್ಲ ಇವತ್ತು ಟೋಟಲಾಗಿ ಎಲ್ಲ ಚೆನ್ನಾಗಿತ್ತು. ಸೊ ಗೈಸ್, ನಾವು ಈ ಬೇಸಿಗೆ ರಜೆನ ಈ ಥರ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ನೀವು ಯಾವ ಥರ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನಾನು ನಿಮ್ಮ ನಂದಿನಿ. ನನಗೆ ಕೆಲಸ ಮಾಡಿ. ಥ್ಯಾಂಕ್ ಯು. ಲವ್ ಯು. ಬಾಯ್.